ನೀವು ಡ್ರೈವಿಂಗ್ ಮಾಡ್ತೀರಾ? ಹಾಗಾದರೆ ಈಗಲೇ ನಿಮ್ಮ DL ಚೆಕ್ ಮಾಡಿ. ಯಾಕಂದರೆ ಎಷ್ಟೋ ಜನಕ್ಕೆ DL ಎಕ್ಸ್ಪೈರಿ ಆಗಿದೆ ಅಂತ ಹೇಳುವಂತಹ ಗಮನವೇ ಕೊಟ್ಟಿರಲಿಕ್ಕಿಲ್ಲ. DL ಎಕ್ಸ್ಪೈರಿ ಆಗಿದ್ದರೆ ತಕ್ಷಣ ನವೀಕರಿಸಿ, ಇಲ್ಲದಿದ್ದರೆ ದಂಡ, ಕಾನೂನು ಸಮಸ್ಯೆ ತಪ್ಪಿದ್ದಲ್ಲ. ಡ್ರೈವಿಂಗ್ ಲೈಸೆನ್ಸ್ ಅವಧಿ ಮುಗಿದಿದ್ರೆ ಮರುದಿನವೇ ಅದು ಮಾನ್ಯವಲ್ಲ, ಸುಪ್ರೀಂ ಕೋರ್ಟ್ ಸ್ಪಷ್ಟನೆ. ಡಿಸೆಂಬರ್ 18, 2025 ನೀಡಿದ ತೀರ್ಪಿನಲ್ಲಿ ನ್ಯಾಯಮೂರ್ತಿಗಳಾದ ಅಹ್ಸನುದ್ದೀನ್ ಅಮಾನುಲ್ಲಾ ಮತ್ತು SVN ಭಟ್ ಅವರ ಪೀಠವು ತಿದ್ದುಪಡಿ ಮಾಡಿದ ಸಮಯದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಅದರ ಮುಕ್ತಾಯ ಅವಧಿಯನ್ನು ತಲುಪಿದ ನಂತರ ಸ್ವಯಂಚಾಲಿತವಾಗಿ ವಿಸ್ತರಿಸಲು ಸಾಧ್ಯವಿಲ್ಲ ಅಂತ ಹೇಳಿದೆ. ಮೋಟಾರ್ ವಾಹನ ತಿದ್ದುಪಡಿ ಕಾಯ್ದೆ 2019 ಜಾರಿಗೆ ಬಂದ ನಂತರ ಪರವಾನಗಿ ಅವಧಿ ಮುಗಿದ ಮರುದಿನದಿಂದಲೇ ಪರವಾನಗಿ ಹೊಂದಿರುವವರು ವಾಹನ ಚಲಾಯಿಸಲು ಕಾನೂನುಬದ್ಧವಾಗಿ ಅನರ್ಹರು. 2019 ತಿದ್ದುಪಡಿಗೂ ಮೊದಲು ಏನಿತ್ತು ಅಂತ ಹೇಳಿದ್ರೆ, ಈ ಕಾಯ್ದೆಯು ಪರವಾನಗಿಗಳು ಅವಧಿ ಮುಗಿದ ನಂತರವೂ ಹೆಚ್ಚುವರಿ 30 ದಿನಗಳವರೆಗೆ ಮಾನ್ಯವಾಗಿರಲು ಅವಕಾಶ ನೀಡಿತ್ತು. ಆದರೆ ಹೊಸ ತಿದ್ದುಪಡಿಯ ಬಳಿಕ ಆ ನಿಬಂಧನೆಯು ಇನ್ನು ಮುಂದೆ ಅಸ್ತಿತ್ವದಲ್ಲಿಲ್ಲ. ತಿದ್ದುಪಡಿ ಮಾಡದ ಕಾನೂನು ಪರವಾನಗಿ ಅವಧಿ ಮುಗಿದ ನಂತರ ಯಾವುದೇ ಹೆಚ್ಚುವರಿ ಅವಧಿಯನ್ನು ಒದಗಿಸುವುದಿಲ್ಲ ಅಂತ ಪೀಠ ಒತ್ತಿ ಹೇಳಿದೆ. ಹಳೆಯದರಂತೆ 30 ದಿನಗಳ ಗ್ರೇಸ್ ಪೀರಿಯಡ್ ಈಗಿಲ್ಲ. ಇದರರ್ಥ DL ಅವಧಿ ಮುಗಿದ ಮೇಲೆ ನವೀಕರಣ ಮಾಡದೆ ವಾಹನ ಚಾಲನೆ ಕಾನೂನು ಬಾಹಿರ. ಒಂದೇ ಲೈನ್ನಲ್ಲಿ ಹೇಳೋದಾದ್ರೆ, ಎಕ್ಸ್ಪೈರ್ಡ್ DL, ನೋ ಡ್ರೈವಿಂಗ್, ನೋ ಗ್ರೇಸ್ ಪೀರಿಯಡ್. ನವೀಕರಣ ನಿಯಮ ಏನು ಹಾಗಾದ್ರೆ? DL ಅವಧಿ ಮುಗಿಯುವ 1 ವರ್ಷ ಮೊದಲು ಅಥವಾ ಮುಗಿದ ನಂತರ 1 ವರ್ಷದೊಳಗೆ ನವೀಕರಿಸಬಹುದು. ಆದರೆ ಅವಧಿ ಮುಗಿದ ದಿನದಿಂದಲೇ ನವೀಕರಣವಾಗುವವರಿಗೆ ಚಾಲನೆಗೆ ಅನುಮತಿ ಇಲ್ಲ. ಇದು ತೀರ್ಪು ಬರಲು ಕಾರಣ ಏನು ಅಂತ ಹೇಳಿದ್ರೆ, ಡಿಸೆಂಬರ್ 18, 2025 ನೀಡಿದ ತೀರ್ಪಿನಲ್ಲಿ ನ್ಯಾಯಾಲಯ 2023 ಹೈಕೋರ್ಟ್ ತೀರ್ಪಿನ ವಿರುದ್ಧ ತೆಲಂಗಾಣ ರಾಜ್ಯ ಮಟ್ಟದ ಪೊಲೀಸ್ ನೇಮಕಾತಿ ಮಂಡಳಿಯು ಮೇಲ್ಮನವಿ ಸಲ್ಲಿಸಲು ಅವಕಾಶ ನೀಡಿತು. ಅರ್ಜಿ ಸಲ್ಲಿಸಲು ಆಕಾಂಕ್ಷಿಗಳ ಗುಂಪಿನ ಮನವಿಯನ್ನ ಹೈಕೋರ್ಟ್ ಅನುಮತಿಸಿತ್ತು. ಇದರ ವಿಚಾರಣೆ ನಡೆಯುವಾಗ ಈ ಒಂದು ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಪ್ರಸ್ತುತ ಕಾನೂನು ಸ್ಥಿತಿಯನ್ನು ವಿವರಿಸಿರುವ ಕೋರ್ಟ್, ಚಾಲನಾ ಪರೀಕ್ಷೆಯು ಅಭ್ಯರ್ಥಿಯು ನಿಯಮಿತವಾಗಿ ಚಾಲನಾ ಅಭ್ಯಾಸ ಮಾಡ್ತಿದ್ದಾರೆಯೇ ಎಂದು ಪರಿಶೀಲಿಸಲು ಮತ್ತು ಖಚಿತಪಡಿಸಿಕೊಳ್ಳಲು ಇರುವಂತಹ ಒಂದು ವಿಧಾನ. ಹೀಗಾಗಿ ಅಧಿಸೂಚನೆಗಳ ದಿನಾಂಕಕ್ಕಿಂತ 2 ವರ್ಷಗಳ ಹಿಂದೆ ನಿರಂತರವಾಗಿ ಅಭ್ಯರ್ಥಿಗಳು ಚಾಲನಾ ಪರವಾನಗಿಗಳನ್ನು ಹೊಂದಿರಬೇಕು ಎಂಬ ಅವಶ್ಯಕತೆ ಅಥವಾ ಷರತ್ತನ್ನ ಅಸಮಂಜಸವೆಂದು ಕರೆಯಲಾಗುವುದಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಚಾಲನಾ ಪರೀಕ್ಷೆಯಲ್ಲಿ ವ್ಯಕ್ತಿಯು ಉತ್ತೀರ್ಣನಾಗಬಹುದು ಎಂಬ ಕಾರಣಕ್ಕೆ ಅಧಿಸೂಚನೆಗಳ ದಿನಾಂಕಕ್ಕಿಂತ 2 ವರ್ಷಗಳ ಮೊದಲು ನಿರಂತರವಾಗಿ ಪರವಾನಗಿ ಹೊಂದಿರಬೇಕೆಂಬ ಅಗತ್ಯವನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ ಅಂತ ಪೀಠ ಹೇಳಿದೆ. ಸೊ ಹಾಗಾಗಿ ಈಗಲೇ ನಿಮ್ಮ DL ಅನ್ನ ಚೆಕ್ ಮಾಡಿ, ಎಕ್ಸ್ಪೈರಿ ಆಗಿದ್ರೆ ಅದನ್ನ ಈಗಲೇ ರಿನಿವಲ್ ಮಾಡಿ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.